ಈಗ ಬಂದ್ರಾ? ನೀವು ಆಗಲೇ ಹಾಸ್ಪಿಟ್ಲಿಂದ ಹೊರಟಿದ್ರಲ್ವಾ? ಯಾಕೆ ಲೇಟು? ಒಂದು ಮುಖ್ಯವಾದ ಕೆಲಸ ಇತ್ತು, ಅದನ್ನು ಮುಗಿಸ್ ಬಂದೆ ಅನ್ಕೋ. ಅಂದರೆ ಭುವನೇಶ್ವರಿನ ಮೀಟ್ ಆಗೋಕೆ ಹೋಗಿದ್ರಾ? ಏನಾಯಿತು? ಏನಂದರು? ನಮ್ಮೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ನಾಳೆ ಒಳಗೆ ಬರುತ್ತೆ ಅನ್ಕೋ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅರ್ಥ ಆಗಲಿಲ್ಲ. ನಮ್ಮ ಆಸ್ಪತ್ರೆ ನಮಗೆ ಕೊಡ್ತಾರೆ. ಹೌದಾ? ಸೀರಿಯಸ್ಲಿ? ನಾಳೆಯಿಂದ ನಮ್ಮ ಆಸ್ಪತ್ರೆ ಭುವನೇಶ್ವರಿ ಕಂಟ್ರೋಲಲ್ಲಿ ಇರಲ್ಲ. ಇದಕ್ಕವ್ರು ನಿಜವಾಗ್ಲೂ ಒಪ್ಕೊಂಡ್ರಾ? ಒಪ್ಕೊಳ್ದೆ ಅವಳು ಬೇರೆ ದಾರಿನೇ ಇರಲಿಲ್ಲ. ಹೇಗೆ ಸಾಧ್ಯ ಆತೆ? ನಮ್ಮ ಎಲ್ಲ ಸ್ಟಾಫ್ನೂ ಹೊರಗಡೆ ಹಾಕಿದ್ರು. ನನ್ನ ನಿಧಿನ ಡ್ಯೂಟಿ ಡಾಕ್ಟರಾಗಿ ಅಪಾಯಿಂಟ್ ಮಾಡಿದ್ರು. ಬೇಕು ಅಂತ ನಂಗೆ ಟಾರ್ಚರ್ ಕೊಟ್ಟರು. ಅಲ್ಲ, ದ್ವೇಷಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದೀನಿ ಅಂತಲೂ ಹೇಳಿದ್ರು. ನೀವು ಹೇಳಿದ ತಕ್ಷಣ ಅದು ಹೇಗೆ ಒಪ್ಕೊಂಡ್ರು? ಇಬ್ಬರೂ ಸೇರಿ ವಶಿಷ್ಠ ಕುಟುಂಬದ ಸರ್ವನಾಶಕ್ಕೆ ಮುನ್ನುಡಿ ಬರೆಯೋದು. ಅದೇ ಪ್ಲೀಸ್, ನಾನು ತಿಳ್ಕೊಳ್ಬೇಕು, ಹೇಳಿ. ನೋಡ್ಕರ್ಣ, ಬಂಡೆ ಎಷ್ಟೇ ದೊಡ್ಡದಾಗಿದ್ರು ಒಂದು ಸಣ್ಣ ಬಿರುಕು ಇರುತ್ತೆ. ಅವಳು ವೀಕ್ ಪಾಯಿಂಟ್ ಏನು ಅಂತ ಕಂಡು ಹಿಡ್ದೆ, ಅದನ್ನೇ ಮುಂದಿಟ್ಕೊಂಡು ಮಾತಾಡ್ದೆ, ಪ್ಲೇ ಮಾಡಿದೆ, ಕಟ್ ಹಾಕ್ದೆ. ಸದ್ಯಕ್ಕೆ ನಿನ್ಗೆ ಇಷ್ಟು ಗೊತ್ತಾದ್ರೆ ಸಾಕು. ನೋಡು ಕರ್ಣ, ನಮ್ಮ ಆಸ್ಪತ್ರೆ ಭುವನೇಶ್ವರಿ ಕೈಗೆ ಹೋಗಿತ್ತು ಅನ್ನೋದು ಹೆಚ್ಚಿಗೆ ಜನರಿಗೆ ಗೊತ್ತಿಲ್ಲ. ಈಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇದನ್ನ ದೊಡ್ಡದು ಮಾಡೋದು ಬೇಡ, ಇಲ್ಲಿಗೆ ಬಿಟ್ಬಿಡೋಣ. ನಿನಗೆ ಸೂಕ್ಷ್ಮ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ನೀವು ಹೇಳ್ತಿರೋದು ಸರಿ ಇದೆ ಅತ್ತೆ. ಎಲ್ಲ ಮುಂದಿನ ಥರ ಆಗೋದಷ್ಟೇ ಮುಖ್ಯ. ಅದಾಗ್ತಿದೆಯಲ್ಲ, ಟೆನ್ಷನ್ ಕಡಿಮೆ ಆಯಿತು. ಥ್ಯಾಂಕ್ ಯು ಅತ್ತೆ, ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಕ್ಕೆ. 2 ದಿನದಿಂದ ತುಂಬ ಕಷ್ಟಪಟ್ಟಿದ್ಯಾ, ಆಯಾಸ ಆಗಿರುತ್ತೆ. ಹೋಗಿ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಅಂದರೆ ನಮ್ಮ ಆಸ್ಪತ್ರೆ ನಮ್ಮ ಕೈ ಬಿಟ್ಟು ಹೋಗಿದ್ಯಾ?